ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸುಸ್ವಾಗತ. ಓಕೆ, ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ, ಪ್ರತಿ ಸಲ ನಾನು ಏನು ಮಾಡ್ತಾ ಇದ್ದೆ, 25ಕ್ಕೆ ಅಡ್ಮಿಷನ್ ಕೊಡ್ತಾ ಇದ್ದೆ. ಎಲ್ಲರೂ ಏನು ಮಾಡ್ತಿದ್ರು, ಅಡ್ಮಿಷನ್ ಆಗ್ತಾಯಿದ್ರು. 10ನೇ ತಾರೀಕು ಆದ್ರೂ ಅಡ್ಮಿಷನ್ ಆಗ್ತಾನೇ ಇರೋರು. ಇಲ್ಲ ಕಣ್ರಮ್ಮ ಅಡ್ಮಿಷನ್ ಸ್ಟಾಪ್ ಆಗಿದೆ ಅಂದ್ರೂ ಕೇಳ್ತಾ ಇರಲಿಲ್ಲ, ಮೇಡಮ್ ಸೇರಿಸ್ಕೊಳ್ಳಿ ಅಂತ ಅನ್ನೋರು. ಕ್ಲಾಸ್ ಒಂದು 2-3 ಕ್ಲಾಸ್ ಆಯಿತು ಅಂದರೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಹೇಳಿದ್ರು ಕೇಳ್ದೆ ಸೇರ್ಕೊಳ್ಳೋರು. ಅದಕ್ಕೆ ಈ ಸಲ ಯಾವುದೇ ಡಿಸ್ಟರ್ಬೆನ್ಸು ಬೇಡ ಅಂತೇಳಿ ನಾಳೆಯಿಂದಲೇ 20ನೇ ತಾರೀಕಿಂದಲೇ ಇವತ್ತಿಂದಲೇ ಓಪನಿಂಗ್ ಕೊಡ್ತಾ ಇದ್ದೀನಿ. ಅಡ್ಮಿಷನ್ ಓಪನ್ ಆಗಿರುತ್ತೆ, ಇವತ್ತಿಂದಲೇ ಸೇರ್ಕೊಳ್ಳಿ. ಯಾಕೆಂದರೆ 30-31 ಇರಲ್ಲ, ಹಾಗಾಗಿ ಇವಾಗ ಅಡ್ಮಿಷನ್ ಓಪನ್ ಆಗಿದೆ. ನೀವು ಕ್ಲಾಸಿಗೆ ಸೇರಿಕೊಂಡು 1ನೇ ತಾರೀಕಿಂದ 1ನೇ ತಾರೀಕು ಸಂಡೇ ಇರುತ್ತೆ. ಅದು ಸಂಡೇಲಿ ಪ್ರೋಗ್ರಾಮ್ ಇರುತ್ತೆ. ಏನಪ್ಪ ಅಂತಂದರೆ, ಇಲ್ಲೆಲ್ಲ ಕಲ್ತಿರೋರಿಗೆ 3 ತಿಂಗಳಿಂದ ಕಲ್ತಿರೋರಿಗೆಲ್ಲ ಸರ್ಟಿಫಿಕೇಟ್ ಕೊಡೋ ಪ್ರೋಗ್ರಾಮ್ನ 1ನೇ ತಾರೀಕು ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಏನೋ ಗುಡ್ ನ್ಯೂಸ್ ಇರುತ್ತೆ, ಅದು ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ? ವೆಯ್ಟ್ ಮಾಡಿ. ಓಕೆ, ಹಂಗಾಗಿ 1ನೇ ತಾರೀಕು ಮುಗಿಸ್ಕೊಂಡ್ಮೇಲೆ 2ನೇ ತಾರೀಕಿಂದ ನಮಗೆ ಕ್ಲಾಸ್ಗಳು ಶುರುವಾಗುತ್ತೆ. ಓಕೆ, ಹಾಗಾಗಿ 1ನೇ ತಾರೀಕಿಗೆ ನಾನು ಅಡ್ಮಿಷನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಷ್ಟು ಬೇಗ ನೀವು ಅಡ್ಮಿಷನ್ ಮಾಡಿಕೊಂಡ್ರೆ ನೀವು ಕ್ಲಾಸಿಗೆ ಬರ್ತೀರಾ, ಮತ್ತೆ ನೀವು ಕೇಳಿಕೊಂಡ್ರು ನಾನು ಅಡ್ಮಿಷನ್ ಮಾಡಿಸ್ಕೊಳ್ಳೋಲ್ಲ. ಕಾರಣ ಏನಕ್ಕೆ ಅಂದರೆ, ಕ್ಲಾಸ್ ಮುಂದೆ ಓದಂಗೆ ನೀವು ಹೊಸ್ದಾಗಿ ಸೇರಿಕೊಂಡ್ರೆ ಫಸ್ಟ್ನೇ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 1, 2, 3 ದಿನ ಮಾತ್ರ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನು ಅಂದರೆ, ಏನೂ ಗೊತ್ತಿಲ್ಲದವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀವಿ. ಇನ್ನೊಂದು ಗೊತ್ತಿದೆ ಡಿಸೈನ್ ಕ್ಲಾಸಿಗೆ ಸೇರ್ಕೋಬೇಕು ಅನ್ನೋರಿಗೆ ಬೇಸಿಕ್ಕು ಪ್ಲೈನ್ ಬ್ಲೌಸಿಂದ ಹೇಳ್ಕೊಡೋದನ್ನ ಎಲ್ಲರನ್ನೂ ಖುದ್ದಾಗಿ ನಾನೇ ಮಾತಾಡಿಸಿ ಅದರಲ್ಲಿ ಏನೇ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಕ್ಲಾಸ್ನ ಕಂಟಿನ್ಯೂ ಮಾಡೋದು, ಬ್ಲೌಸ್ನ ಹೊಲಿಸೋದು. ಹಾಗಾಗಿ ಖುದ್ದಾಗಿ ಎಲ್ಲರನ್ನೂ ಪರ್ಸನಲಿ ಮಾತಾಡಿಸಿ ಅವ್ರ ಏನೇನು ಪ್ರಾಬ್ಲಮ್ ಇದೆ ಅಂತ ಕೇಳಿಕೊಂಡು ಕಂಟಿನ್ಯೂ ಮಾಡೋದ್ರಿಂದ ಆ ಕ್ಲಾಸ್ ಮಿಸ್ ಮಾಡಿತ್ತು ಅಂದರೆ ನಿಮ್ಗೆ ತುಂಬ ಮಿಸ್ ಆಗುತ್ತಲ್ಲ, ಅದೇ ಇಂಪಾರ್ಟೆಂಟ್ ಆಗಿರೋದ್ರಿಂದ. ಹಾಗಾಗಿ 1ನೇ ತಾರೀಕು ಅಡ್ಮಿಷನ್ ಕ್ಲೋಸ್ ಆಗುತ್ತೆ, ಬೇಗ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್, ಮನೇಲಿ ಕೂತಿರ್ತೀರಾ, ಸಣ್ಣ ಪುಟ್ಟ ಬ್ಲೌಸ್ ಹೊಲಿತಾ ಇರ್ತೀರ. ನೀವುಗಳೇನು ಮಾಡಬೇಕು, ಮೇಡಮ್ ಹೊಲಿತಾ ಇದ್ದೀವಿ, ಡಿಸೈನ್ಸ್ ಕಲಿಬೇಕು ಅನ್ನೋರು ಏನು ಮಾಡಬೇಕು, ಡಿಸೈನ್ ಕ್ಲಾಸಿಗೆ ಸೇರ್ಕೊಳ್ಳಿ. ಯಾವ ಥರ ಅಂತಂದರೆ, ಏನೇನಿರುತ್ತಪ್ಪ ಅಂತಂದರೆ, ನಿಮ್ಗೆ ಏನೇ ಗೊತ್ತಿದ್ರೂ ಕೂಡ ಸ್ಟಾರ್ಟಿಂಗ್ ಶುರು ಆಗೋದೇ ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಆಮೇಲೆ ಪ್ಯಾಚ್ ವರ್ಕ್ ಡಿಸೈನ್ಸು, ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಐವಿ ನೆಕ್ಕು, ಕಾಲರ್ ನೆಕ್ಕು, ಇಷ್ಟು 1 ತಿಂಗಳು ಪ್ಯಾಕೇಜಲ್ಲಿ ಬರುತ್ತೆ. ಕಮ್ಮಿ ಅಂದ್ರೂ 15ರಿಂದ 20 ಡಿಸೈನ್ಸ್ ಮೇಲೇ ನೀವು ಕಲಿತಾ ಹೋಗ್ತೀರ 1 ತಿಂಗಳಲ್ಲಿ. ಓಕೆನಾ? ಅಷ್ಟು ಡಿಸೈನ್ಸ್ ಇರುತ್ತೆ ಡಿಸೈನ್ ಕ್ಲಾಸಲ್ಲಿ. ಅದಾದಮೇಲೆ, ಮೇಡಮ್ ನನಗೇನೂ ಗೊತ್ತಿಲ್ಲ, ಬಟ್ ಕಲಿಬೇಕು ಅಂತ ಆಸೆ, ಮನೇಲಿ ಕೂತ್ಕೊಂಡಿದ್ದೀನಿ, ಮಕ್ಕಳು ಚಿಕ್ಕವಿದ್ದಾವೆ, ಹೊರಗಡೆ ಕಳಿಸ್ತಾ ಇಲ್ಲ, ಮಕ್ಕಳನ್ನೂ ನೋಡ್ಕೋಬೇಕು, ಮನೇನೂ ನೋಡ್ಕೋಬೇಕು, ಕಲಿಬೇಕು ಅಂತ ಆಸೆ ಇದೆ ಅಂದರೆ ನೀವು ಬೇಸಿಕ್ ಕ್ಲಾಸ್ಗೆ ಸೇರ್ಕೊಳ್ಳಿ. ಬೇಸಿಕಲ್ಲಿ ಏನೇನು ಹೇಳ್ಕೊಡ್ತೀವಿ, ಬೇಸಿಕ್ ಕ್ಲಾಸಲ್ಲಿ ಏನೂ ಗೊತ್ತಿಲ್ಲ ಅಂದರೂ ಕೂಡ ಹೆಮ್ಮಿಂಗಿಂದ ಶುರು ಮಾಡ್ತೀವಿ. ಮ್ಯಾಮ್ ನಮ್ಗೆ ಹೆಮ್ಮಿಂಗು, ಉಕ್ಸುಕತೆ ಎಲ್ಲ ಬರುತ್ತೆ, ಬ್ಲೌಸ್ ಬರಲ್ಲ, ಡೈರೆಕ್ಟ್ ಬ್ಲೌಸ್ ಅಂದರೆ, ಹೌದು, ಬರದೇ ಇರಲಿ, ನೀವು ಮಾಡಿರೋದು ಸರಿ ತಪ್ಪು ಹೇಳೋಕ್ಕೊಬ್ರು ಬೇಕಲ್ವಾ? ಅದು ಸರಿ ನೀವು ಮಾಡಿದ್ದೇ ಸರಿ ಅಂದ್ಕೊಂಡು ಕೂತಿರ್ತೀರ. ಅದು ನೀವು ಹೆಂಗಾರ ಮಾಡಿ ಇಲ್ಲಿಗೆ ಬರ್ತಾರಲ್ವ, ಮ್ಯಾಮ್ ನಮಗೆಲ್ಲ ಬರುತ್ತೆ, ಬ್ಲೌಸ್ ಬೇಕು ಅಂತ ಡೈರೆಕ್ಟಾಗಿ ಬರ್ತಾರೆ. ಅವ್ರಿಗೆ ಹೆಮ್ಮಿಂಗೆ ದಪ್ಪ ಹೆಮ್ಮಿಂಗ್ ಮಾಡ್ತಿದ್ದಾರೆ, ಕಾಜನೇ ಹೆಂಗೋ ಮಾಡ್ತಾ ಇರ್ತಾರೆ, ಉಕ್ಸೇ ಲೂಸ್ ಆಗಿರುತ್ತೆ. ಹಂಗಾಗಿ ಫಸ್ಟು ಬೇಸ್ನ ಕೂರಿಸ್ಬಿಡ್ತು ಅಂತಂದರೆ ನಮಗೆ ಈಸಿ ಆಗುತ್ತೆ ಮುಂದೆ ಕರ್ಕೊಂಡು ಹೋಗೋಕ್ಕೆ. ಹಾಗಾಗಿ ಅಲ್ಲಿಂದಲೂ ಕೂಡ ಶುರು ಮಾಡಿ ನಿಮಗೆ ನೀವು ಬ್ಲೌಸ್ ಹೊಲ್ಕೊಳ್ಳೋದು ಅಲ್ಲದೇ ಬೇರೆಯವ್ರಿಗೆ ಹೇಗೆ ಹೊಲಿಬೇಕು ಅನ್ನೋದು ಕೂಡ ನಿಮಗೆ ಕ್ಲಾಸಲ್ಲಿ, ಬೇಸಿಕ್ ಕ್ಲಾಸಲ್ಲಿ ಬಂದೋಗುತ್ತೆ. ಹಂಗಾಗಿ 1 ತಿಂಗಳಲ್ಲಿ ನೀವು ಬ್ಲೌಸ್ ಹೊಲ್ಕೊಂಡು ಬೇರೆಯವ್ರಿಗೆ ಹೇಗೆ ಹೊಲಿಬೇಕು ಅಂತ ಸೈಜ್ ವೈಸು ಬರುತ್ತೆ. ಏನೂ ಗೊತ್ತಿಲ್ಲದವ್ರಿಗೆ ಕೇವಲ 1 ತಿಂಗಳಲ್ಲಿ. ಏನು ಮೇಡಮ್, ನಮ್ಮ ಊರಲ್ಲಿ 3 ತಿಂಗಳು ಹೋದೆ, 4 ತಿಂಗಳು ಹೋದೆ, ನಾವೇ ಬ್ಲೌಸೇ ಹೊಲಿಯೋಕ್ಕೆ ಬರಲ್ಲ, ನೀವೇನೋ 1 ತಿಂಗಳಲ್ಲಿ ಕಳಿಸ್ತೀರಾ? ನಮ್ಮೂರಲ್ಲಿದ್ದೀವಿ. ಆನ್ಲೈನಲ್ಲೂ ಕೂಡ ಅದೇ ಥರನೇ ಕ್ಲಾಸ್ ಇರುತ್ತೆ. ಲೈವ್ ಕ್ಲಾಸ್ ಅವ್ರು ಹೇಗೆ ಹೇಳ್ಕೊಡ್ತೀವೋ ಅದೇ ಥರ ಆನ್ಲೈನ್ ಕ್ಲಾಸಲ್ಲಿ ಖುದ್ದಾಗಿ ಇಲ್ಲೇ ಕೂತ್ಕೊಂಡು ಪೇಪರ್ ಕಟಿಂಗ್ ಮಾಡ್ತೀವಿ. ವೀಡಿಯೋದಲ್ಲಿ ನೀವು ವೀಡಿಯೋ ಕಾಲಲ್ಲಿ ನೋಡ್ತಾ ಇರ್ತೀರ. ಅಂದರೆ ಮೀಟ್ ಆ್ಯಪಲ್ಲಿ ನಾವು ಕ್ಲಾಸ್ನ ತೊಗೊಳ್ಳೋದು. ಕ್ಲಿಯರ್? ಹೇಳಿದ್ದು ಅರ್ಥ ಆಯ್ತಲ್ವಾ? ನೀವು ಹಳ್ಳಿಲಾದರೂ ಇಟ್ಕೊಳ್ಳಿ, ದಿಲ್ಲಿಲಾದರೂ ಇಟ್ಕೊಳ್ಳಿ, ಎಲ್ಲಾದರೂ ಇರಲಿ, ಆದರೆ ಕ್ಲಾಸು ಆನ್ಲೈನಲ್ಲೂ ಕೂಡ ತೊಗೊತೀವಿ, ಆಫ್ಲೈನಲ್ಲೂ ತೊಗೊತೀವಿ. ಅದ್ರ ಜೊತೆಗೆ ವಾಟ್ಸಪ್ ಕ್ಲಾಸಲ್ಲೂ ಕೂಡ ನಾವು ಕ್ಲಾಸ್ನ ತೊಗೊತಾ ಇದ್ದೀವಿ. ಹಾಗಾಗಿ ಸೇರಿಕೊಂಡು ನಾವು ಕೂಡ ಇಂಪ್ರೂವ್ ಆಗಬೇಕು ಅನ್ನೋರು ಸೇರ್ಕೊಳ್ಳಿ. ಕ್ಲಿಯರ್? ಮ್ಯಾಮ್ 2 ಹೇಳಿದ್ರಿ, ಬೇಸಿಕ್ಕು ಡಿಸೈನ್ಸ್ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಹೇಳಲೇ ಇಲ್ಲ ಅಂತ ಅಂತಿದ್ದೀರಾ. ನೆಕ್ಸ್ಟ್ ಲೆವೆಲ್ ಈ ಸಲ ನೆಕ್ಸ್ಟ್ ಲೆವೆಲ್ಲಾಗೇ ಬರ್ತಾ ಇದೆ. ಏನಪ್ಪ ಅಂತಂದರೆ, ಇವಾಗ ನೆಕ್ಸ್ಟ್ ಮಂತಿಂದ ಫ್ಯಾಷನ್ ಡಿಸೈನ್ ಕೋರ್ಸ್ನ ಆರಂಭ ಮಾಡ್ತಾ ಇದ್ದೀವಿ. ಅದು 1ನೇ ತಾರೀಕಿಗೆ ಫಂಕ್ಷನ್ ಇರುತ್ತೆ ಕೂಡ. ಅದನ್ನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಲಾಸ್ಟಲ್ಲಿ ಹೇಳ್ತೀನಿ ಅಂತ. ಹಂಗಾಗಿ ಸ್ವಲ್ಪ ಗೊತ್ತಿದೆ ಅಂತ ಅನ್ನೋರಿಗೆ ಎಕ್ಸ್ಟ್ರಾ ಇನ್ನೇನಾದರೂ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ಬ್ಲೌಸ್ ಕಳ್ಸೋಕ್ಕೆ 1 ತಿಂಗಳು ಹೋಗ್ಬಾ, 1 ತಿಂಗಳು ಹೋಗು ಅಂತ ಕಳಿಸ್ತಾ ಇದ್ದಾರೆ. ಅದಕ್ಕೇ ಫುಲ್ ಪ್ಯಾಕೇಜ್ನ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಅದರದ್ದು ಸಪ್ರೇಟ್ ವಿಡಿಯೋ ಬರುತ್ತೆ, ಅದ್ರ ಜೊತೆಗೆ PDF ಇದೆ. ನೀವು ನೋಡಿದ್ರೆ ವಾವ್ ಅಂತೀರ, ಗೊತ್ತಾ?
ಎಷ್ಟು ಡಿಸೈನ್ಸ್ ಇರುತ್ತೆ ಅಂದರೆ ನೀವು ನಮ್ಮ ಸ್ಟೂಡೆಂಟ್ಸ್ಗಳಿಗೆ 1 ತಿಂಗಳಿಗೆ ನಾವು ಅಷ್ಟೊಂದು ಡಿಸೈನ್ಸ್ ಹೇಳ್ತೀವಿ. ಅದು 4 ತಿಂಗಳು ಕೋರ್ಸ್ ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದು PDF ಸಮೇತ ಡಿಸೈನ್ ಸಮೇತ ತೋರಿಸ್ತೀನಿ. ಬಟ್ ಇವಾಗಲೇ ಹೇಳ್ತಾ ಇರ್ತೀನಿ, ನೀವು ಅದಕ್ಕೂ ಸೇರ್ಕೋಬೇಕು ಅನ್ನೋರು ಅದಕ್ಕೆ ತುಂಬ ಜನ ಸೇರಿಸ್ಕೊಳ್ಳಲ್ಲ, ಲಿಮಿಟೆಡ್ ಮೆಂಬರ್ ಇರ್ತಾರೆ. ಆಲ್ರೆಡಿ 15 ಮೆಂಬರ್ಸ್ ಅಡ್ಮಿಷನ್ ಆಗಿದೆ ಕೂಡ, ನನ್ನ ಸ್ಟೂಡೆಂಟ್ಗಳೆಲ್ಲ ಆಗಿರೋದ್ರಿಂದ ಅದು ಜಾಸ್ತಿ ಅನೌನ್ಸ್ ಮಾಡ್ತಾ ಇಲ್ಲ. ಫಸ್ಟ್ನೇ ಕ್ಲಾಸು ಅಡ್ಮಿಷನ್ ಅರ್ಧಕ್ಕರ್ಧ ಆಗೋಗಿದೆ, ಇನ್ನು ಸ್ವಲ್ಪ ಮಾತ್ರ ಲಿಮಿಟೆಡ್ ಸೀಟ್ ಇದೆ. ಹಾಗಾಗಿ ಅದು ಸಪ್ರೇಟ್ ವಿಡಿಯೋ ಮಾಡೋಣ. ಆದರೆ ಏನೇನು ಇರುತ್ತೆ ಅಂತ ಸ್ವಲ್ಪ ಹೇಳಿರ್ತೀನಿ. ನಿಮಗೂ ಒಂದು ಕ್ಯೂರಿಯಾಸಿಟಿ ಇರಬೇಕಲ್ಲ, ಮ್ಯಾಮ್ ಏನೋ ಮಾಡ್ತಾರೆ, ಡಿಸೆಂಬರಲ್ಲಿ ಕೂತ್ಕೊಂಡು ಹೇಳಿದರು ಜನವರಿಲಿ ಏನೋ ಒಂದು ಸರ್ಪ್ರೈಸ್ ಇದೆ ನಿಮಗೆ, ನಾವು ಡಿಫ್ರೆಂಟಾಗೇ ಬರ್ತೀವಿ ಅಂತ ಹೇಳಿದರು ಅಂತ ಅಂತೀರಾ. ಆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಹೇಳಿದ್ವಿ ಕೂಡ ಏನಂತ, ಜನವರಿ ಡಿಸೆಂಬರ್ ಎಂಡಲ್ಲಿ ಹೇಳಿದ್ವಿ, ಜನವರಿ ಬಂತು ಅಂದರೆ ನಾವು ಟಾಪಾಗಿ ಬರ್ತೀವಿ, ಡಿಫ್ರೆಂಟಾಗಿ ಬರ್ತೀವಿ. ಆ ಥರ ಯೋಚನೆ ಮಾಡಿದ್ವಿ, ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಮಂತ್ ಇನ್ನು ಸ್ವಲ್ಪ ದಿನ ಕೆಲಸ ನಡೀತಾ ಇದೆ. ಅದು ಮುಗಿದ ತಕ್ಷಣವೇ 1ನೇ ತಾರೀಕೇ ಓಪನ್ನು ಆರಂಭ ಎಲ್ಲವೂ ಶುರುವಾಗುತ್ತೆ, ಏನೇನಿರುತ್ತೆ ಅಂತ. ಆ ಕ್ಯೂರಿಯಾಸಿಟಿ ಹಾಗೆ ಇರಲಿಪ್ಪ. ನೆಕ್ಸ್ಟ್ ವೀಡಿಯೋದಲ್ಲಿ ಡಿಫ್ರೆಂಟಾಗಿ ಬಂದು ಕೂತ್ಕೊಂಡು ಲೈವ್ ವಿಡಿಯೋ ಸಮೇತ ನಿಮಗೆ PDF ಅಲ್ಲಿ ಏನೇನು ಹೇಳ್ಕೊಡ್ತೀವಿ ಇದ್ರ ಸಮೇತ ನಿಮಗೆ ಹೇಳ್ತೀನಿ. ಕ್ಯೂರಿಯಾಸಿಟಿ ಹಾಗೆ ಇರಲಿ ಅಲ್ವಾ. ಓಕೆ, ಇವಾಗ ಆ ಕ್ಲಾಸ್ ಅವರು ಪೆಂಡಿಂಗ್ ಇಟ್ಕೊಳ್ಳಿ, ಕ್ಯೂರಿಯಾಸಿಟಿಯಿಂದ ಹಾಗೆ ಇರಿ. ಬೇಸಿಕ್ಕು ಅಡ್ವಾನ್ಸ್ ಅವರೇನು ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ. ನೀವು ಹೊಲ್ಕೊಳ್ಳೋದಷ್ಟೇ ಅಲ್ಲದೆ ಬೇರೆಯವ್ರಿಗೂ ಹೊಲಿಯೋದನ್ನ ಕಲ್ತ್ಕೊಳ್ಳಿ. ಸೈಜ್ ವೈಸ್ ಎಲ್ಲ ಬಂದಿರುತ್ತೆ. ಟೋಟಲಿ ಹೆಣ್ಮಕ್ಳು ಬರೀ ವಿದ್ಯೆ ಅಷ್ಟೇ ಅಲ್ಲ, ಎಕ್ಸ್ಟ್ರಾ ಸ್ಕಿಲ್ಲಲ್ಲೂ ಇರಬೇಕು. ಹೆಣ್ಮಕ್ಳು ಮನೇಲಿರೋರು ದಯವಿಟ್ಟು ಹೆಣ್ಮಕ್ಳಿಗೆ ಅವ್ರ ಜೀವನ ಒಂದು ಕಟ್ಕೊಡಿ. ಯಾಕೆ ಅಂತಂದರೆ ಎಜುಕೇಷನ್ ಇರುತ್ತೆ, ಮುಗೀತು, ಓದ್ತಾರೆ, ಮದುವೆ ಆಗುತ್ತೆ, ಗಂಡನ ಮನೆಗೆ ಕಳಿಸ್ತೀರಾ. ಅವಾಗ ಮನೇಲಿ ಕೆಲ್ಸಕ್ಕೆ ಕಳಿಸ್ತಿಲ್ಲ ಅಂದರೆ ಹೋಗ್ಲಿ, ಕೆಲ್ಸಕ್ಕೆ ಕಳಿಸಿದ್ರು ಅಂತ ಇಟ್ಕೊಳ್ಳಿ, ಮಕ್ಕಳಾಯಿತು. ಅವಾಗ ಯಾರು ಕಳಿಸ್ತಾರೆ? ಹೋಗ್ತೀವಿ ಅಂದರೆ ಇವರೇ ಹೋಗಕ್ಕೆ ರೆಡಿ ಇರಲ್ಲ, ಮಕ್ಕಳು ನೋಡ್ಕೋಬೇಕಿರುತ್ತೆ. ಅವಾಗೇನಾಯ್ತು? ಈಗ ನಿಮ್ಮ ಜೀವನ ಹೆಂಗಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ನಿಮ್ಮ ಜೀವನ ಥರ ನಿಮ್ಮ ಮಕ್ಕಳ ಜೀವನ ಆಗೋದು ಬೇಡ ಅಲ್ವಾ. ದೊಡ್ಡವರು PUC ಡಿಗ್ರಿ ಆ ಥರ ಎಲ್ಲ ಮಕ್ಕಳು ಓದ್ತಾ ಇರೋರಿಗೆ ಹೇಳ್ತಾ ಇರೋದು. ಎಜುಕೇಷನೂ ಇರಬೇಕು, ಅದ್ರ ಜೊತೆಗೆ ಎಕ್ಸ್ಟ್ರಾ ಸ್ಕಿಲ್ ಇರಬೇಕು. ಈಗ ರಜೆ ಶುರುವಾಗ್ತಾ ಇದೆ, ತಪ್ಪದೆ ಮಕ್ಕಳನ್ನ ಸೇರಿಸಿ ಅವ್ರಿಗೊಂದು ಎಕ್ಸ್ಟ್ರಾ ಸ್ಕಿಲ್ನ ತಿಳಿಸ್ಕೊಡಿ. ಮದುವೆಯಾಗಿ ಮಕ್ಕಳಾಗಿ ಮುಂದೆ ಹೋದಾಗಲೂ ಕೂಡ ಅಟ್ಲೀಸ್ಟ್ ಇದರಲ್ಲಿ ಅವ್ರು ಹೊಲ್ಕೊಂಡ್ರೂ ದುಡ್ಡು ಸೇವ್ ಆಗುತ್ತೆ. ಬೇರೆಯವ್ರು ಹೊಲ್ಕೊಂಡು ಅವ್ರ ಜೀವನನಾದರೂ ಮುಂದುವರಿಸ್ತಾರೆ ಅಲ್ವಾ. ನಾನು ಹೇಳೋದು ಅರ್ಥ ಆಗ್ತಿಲ್ಲ. ನೀವು ಕಲೀರಿ, ದೊಡ್ಡ ಮಕ್ಕಳಿರೋರು ನಿಮ್ಮ ಮಕ್ಕಳಿಗೂ ದಯವಿಟ್ಟು ಕಳಿಸಿ. ಇದನ್ನು ರಿಕ್ವೆಸ್ಟ್ ಅಂದ್ಕೊಳ್ಳಿ. ನಮ್ಮ ಹತ್ರನೇ ಸೇರಿಸ್ಬೇಕು ಅಂತ ಹೇಳ್ತೀರ? ನೋ, ನಿಮ್ಮ ಮನೆ ಎಲ್ಲಾದರೂ ಸೇರಿಸಿ. ಒಟ್ಟು ಹೆಣ್ಣು ಮಕ್ಕಳಿಗೆ ನಿಮ್ಮ ಜೀವನನ ನೀವೇ ರೂಪಿಸ್ಕೋಬೇಕು. ಈಗ ಹೆಣ್ಮಕ್ಳಿಗೆ ಎಕ್ಸ್ಟ್ರಾ ಸ್ಕಿಲ್ ಬೇಕೇ ಬೇಕು. ಟೈಲರಿಂಗು, ಕುಚ್ಚು, ಆರಿ ವರ್ಕು, ಎಂಬ್ರಾಯ್ಡ್ರಿ ವರ್ಕು ಏನಾದರೂ ಆಗಲಿ ರೀ, ಒಟ್ಟಿನಲ್ಲಿ ಎಕ್ಸ್ಟ್ರಾ ಸ್ಕಿಲ್ ಕಳಿಸಿ ನೀವು ಮದುವೆ ಮಾಡಿಕೊಟ್ರೆ ಅವ್ರ ಜೀವನ ಸುಖವಾಗಿರುತ್ತೆ. ಹಾಗಾಗಿ ಈಗ ರಜೆಗಳು ಬರ್ತಾ ಇದ್ದಾವೆ, ಎಕ್ಸಾಮ್ ಮುಗ್ದಿರುತ್ತೆ, ಆಲ್ರೆಡಿ ಮುಗಿತಾ ಬರ್ತಾ ಇದೆ. ಎಲ್ಲ ಸೇರಿಸ್ಬಿಟ್ಟು ಅವ್ರ ಜೀವನನೂ ಸೆಟ್ಲ್ ಮಾಡಿ. ನಿಮ್ಮ ಜೀವನ ಥರ ನೀವು ಇವಾಗ ಕಲಿತಾ ಇದ್ದೀರಾ. ನನ್ನ ಹತ್ರ ಬರ್ತಾರಲ್ಲ 40-45 ವರ್ಷ ಆದಮೇಲೆ, ಮೇಡಮ್ ಬ್ಲೌಸ್ ಈಗ ಕಲಿಬೇಕು, ನಮ್ಮ ಕೈಲಿ ಆಗಲ್ಲ, ಇಷ್ಟು ದಿನ ಗಾರ್ಮೆಂಟ್ಸ್ ವರ್ಕ್ ಮಾಡ್ತಾ ಇದ್ದೆ, ಬರೀ ದುಡ್ದು ಆಯಿತು, ಸೊಂಟ ನೋವು, ಮೈಕೈ ನೋವಿದೆ, ಕೆಲಸ ಮಾಡೋಕ್ಕಾಗ್ತಿಲ್ಲ. ಗಾರ್ಮೆಂಟ್ಸ್ಗೋ ಮತ್ತೊಂದಕ್ಕೋ ಕೆಲಸಕ್ಕೋ ಹೋದ್ರಿ, ದುಡ್ಡು ಬಂತು, ಅದು ಅರ್ಧಕ್ಕರ್ಧ ಖರ್ಚಾಯಿತು, ಇನ್ನು ಸ್ವಲ್ಪ ದುಡ್ಡಿದೆ. ಅದು ಬಿಟ್ಟರೆ ಏನಿದೆ ನಿಮ್ಮ ಹತ್ರ? ವಯಸ್ಸಾಯಿತು, ದುಡ್ಡು ಎಷ್ಟು ಕೂಡಿಟ್ರು ಎಲ್ಲ ಖರ್ಚಾಗುತ್ತೆ ಹೊರತು ಡಬಲ್ ಏನಾಗಲ್ಲ. ಕೂಡಿಟ್ಟಿರೋ ದುಡ್ಡು ಡಬಲ್ ಆಗೋದು ಯಾವುದು? ನಾವು ಕಲ್ತಿರೋ ನಮ್ಮ ವಿದ್ಯೆ ಮಾತ್ರ ಡಬಲ್ ಆಗೋದು. ಡಬಲ್ ಏನು 10 ದುಪ್ಪಟ್ಟಾಗೋದು. ನೀವು ಚೆನ್ನಾಗಿ ಕಲ್ತ್ಕೊಂಡು ಈಗ ಮನೇಲಿ ಅಷ್ಟೆಲ್ಲ ನೀವು ಅವಾಗೆಲ್ಲ ಹೋಗಿ ಅಲ್ಲಿ ಇಲ್ಲಿ ದುಡ್ದು ಟೈಮ್ ವೇಸ್ಟ್ ಮಾಡಿ ಅಲ್ಲೆಲ್ಲ ದುಡಿದ್ರಿ, ದುಡ್ಡು ಬಂತು, ಅರ್ಧಕ್ಕರ್ಧ ದುಡ್ಡು ಖರ್ಚಾಯಿತು, ಇನ್ನು ಸ್ವಲ್ಪ ದುಡ್ಡು ಇಟ್ಕೊಂಡಿರ್ಬೋದು ಅಷ್ಟೇ. ಕೆಲವರು ಇನ್ನೂ ಇರಲ್ಲ, ಮನೆ ತೊಗೊಂಡಿರ್ತಾರೋ, ಒಡವೆ ತೊಗೊಂಡಿರ್ತಾರೋ, ಅದಕ್ಕೆ ಖಾಲಿ ಆಗೋಗಿರುತ್ತೆ, ಸಾಲ ತೀರಿಸೋದ್ರಲ್ಲೇ ಜೀವನ ಕಳೆದಿರ್ತಾರೆ. ಅಂಥವ್ರಿನ EMI ಅದು ಇದು ಕಟ್ಕೊಂಡು ಜೀವನ ಮಾಡ್ಕೊಂಡು ಏನೂ ಉಳಿಸಿಲ್ಲ ಮ್ಯಾಮ್ ಅನ್ನೋರು ತುಂಬ ಜನ ಇದ್ದಾರೆ. ದುಡಿದ್ವಿ, ಕೈ ತುಂಬ ನಾವು ಹೆಚ್ಚು ಕಮ್ಮಿ ಮದುವೆ ಅಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದ್ವಿ, ನಮ್ಮ ಹತ್ರ ಕೈಯಲ್ಲಿ ಇವಾಗ ಅಷ್ಟೊಂದು ದುಡ್ಡೇ ಇಲ್ಲ ಮೇಡಮ್. ಅಷ್ಟೊಂದೇನು, ಕೆಲವರಂತೂ ಒಂದು 5,000-10,000ನೇ ಎಷ್ಟೊಂದು ಜನಕ್ಕೆ ಇರಲ್ಲ. ಹಂಗಿದೆ ಜೀವನ. ನಿಮ್ಮ ಥರ ಜೀವನ ಅಟ್ಲೀಸ್ಟ್ ಈಗಲಾದರೂ ಬುದ್ಧಿ ಕಲ್ತ್ಕೊಂಡು ಜೀವನ ಕಟ್ಕೊಳ್ಳಿ. ನಿಮ್ಮ ಜೀವನ ನೀವೇ ರೂಪಿಸ್ಕೋಬೇಕು, ಯಾರೂ ಬಂದು ರೂಪಿಸೋಕ್ಕೆ ಬರೋಲ್ಲ. ಅರ್ಥ ಆಯ್ತಲ್ವಾ? ಹೆಂಗೆ ರೂಪಿಸ್ಕೋಬೇಕು? ಸುಂದರವಾಗಿ ರೂಪಿಸ್ಕೋಬೇಕು. ನೀವು ಚೆನ್ನಾಗಿ ದುಡಿಬೇಕು, ದುಡ್ಡು ಇಟ್ಕೋಬೇಕು, ಆರಾಮಾಗಿ ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಳಿ. ಆಯಿತಾ? ಸರಿ, ನಾನು ಹಿಂಗೆ ಹೇಳ್ತಾ ಇದ್ರೆ ಇನ್ನೊಂದು ಹೇಳ್ಕೊಂಡು ಹೋಗ್ತೀನಿ, ಬೇಡ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಅದ್ರ ಬಗ್ಗೆ. ಇವಾಗ ನೀವು ನಿಮ್ಮ ಟೈಲರಿಂಗ್ ಕ್ಲಾಸ್ದು ಮತ್ತು ಆರಿ ವರ್ಕು, ಕುಚ್ ಕ್ಲಾಸ್ ಎಲ್ಲ ಕ್ಲಾಸ್ದು ಅಡ್ಮಿಷನ್ ಓಪನ್ ಆಗಿದೆ ಇವತ್ತಿಂದ. ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಟಕ ಅಂತ ಫೋನ್ ಮಾಡಿ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ. 1ನೇ ತಾರೀಕಿಂದ ಕ್ಲಾಸ್ ಇರುತ್ತೆ, ಮತ್ತು 1ನೇ ತಾರೀಕಿಗೆ ಅಡ್ಮಿಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ.
ಯಾವುದೇ ಕಾರಣಕ್ಕೂ ಮತ್ತೆ ಕ್ಲಾಸಿಗೆ ಸೇರ್ಕೊಳ್ಳಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನಕ್ಕೆ ಅಂದರೆ ಕ್ಲಾಸ್ ಎರಡನೇ ಫಸ್ಟ್ನೇ ಕ್ಲಾಸು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಬಗ್ಗೆ ಏನು ಗೊತ್ತಿದೆ, ಟೈಲರಿಂಗ್ ಬಗ್ಗೆ ಪೂರ್ತಿ ಡೀಟೇಲ್ಸು ಒಂದು ವಾರ ಪೂರ್ತಿ ನೀಟಾಗಿ ಹೇಳ್ಕೊಟ್ಟಿರ್ತೀನಿ. ಆಮೇಲೆ ನನಗೂ ಈಸಿ ಆಗುತ್ತೆ, ನಿಮಗೂ ಈಸಿ ಆಗುತ್ತೆ ಕ್ಲಾಸ್. ಅಯ್ಯೋ ಇಷ್ಟು ಈಸಿನಾ, ಅಯ್ಯೋ ಅಲ್ಲೋದ್ವಿ ಇಲ್ಲೋದ್ವಿ ಅಷ್ಟಷ್ಟು ವರ್ಷ ಓದ್ವಿ, ನಮ್ಗೆ ಇದೆಲ್ಲ ಹೇಳೇ ಕೊಟ್ಟಿರಲಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿ ಇಲ್ಲಿಗೆ ಬರ್ತೀರಾ, ಬನ್ನಿ. ಒಂದು ತಿಂಗಳು ಕಷ್ಟಪಡೋಕ್ಕಾಗಲ್ವ ನಿಮಗೋಸ್ಕರ? ಇಷ್ಟು ವರ್ಷನೇ ನಿಮ್ಮ ಜೀವನಕ್ಕೋಸ್ಕರ ಕಷ್ಟಪಟ್ಟಿದ್ದೀರಾ. ಒಂದು ತಿಂಗಳು ಕಷ್ಟಪಟ್ಕೊಂಡು ನಿಮ್ಮ ಜೀವನ ರೂಪಿಸ್ಕೊಳ್ಳೋಕೆ ಏನಂತೆ? ಮೇಡಮ್ ದೂರ, ಮೇಡಮ್ ಅಲ್ಲಿ ದೂರ, ಇಲ್ಲೇ ಹತ್ತತ್ರ ಇರೋರೇ ದೂರ ಅಂತೀರಾ. ಎಷ್ಟೆಷ್ಟು ದೂರದಿಂದ ಬರ್ತಾರೆ ಗೊತ್ತಾ ನನ್ನ ಕ್ಲಾಸ್ಗೆ? ಒಂದು ತಿಂಗಳು ಏನು ಕಷ್ಟ ಆಗಲ್ಲ. ಒಂದು ಮನೇಲಿ ಮಕ್ಕಳಿರೋರು ಅಷ್ಟೇ, ಅಮ್ಮ ಅಪ್ಪ ಎಲ್ಲರೂ, ಎಷ್ಟೋ ಜನ ತಾಯಿ ಮನೇಲಿ ಮಕ್ಕಳು ಬಿಟ್ಟು, ಇಲ್ಲಾಂದರೆ ಅವ್ರನ್ನೇ ಕರೆಸಿ ಒಂದು ತಿಂಗಳಲ್ಲಿ ನೋಡ್ಕೊಳ್ಳೋಕೆ ಬಿಟ್ಟು ಕ್ಲಾಸಿಗೆ ಬಂದಿರೋರು ಎಷ್ಟೋ ಜನ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟು ದೂರ ದೊಡ್ಡಬಳ್ಳಾಪುರ, ಆಮೇಲೆ ಕುಣಿಗಲ್ಲು, ಅಷ್ಟು ದೂರದಿಂದಲೇ ಬರ್ತಾರೆ. ನಾವಿರೋದು ಚಿಕ್ಕಬಿದ್ರಕಲ್ಲು, ತುಂಬ ಸಲ ಅಡ್ರೆಸ್ ಹೇಳಿದ್ದೀನಿ. ತುಂಬ ದೂರನೂ ಇಲ್ಲ, ಬೆಂಗಳೂರಲ್ಲೇ ನಾಗಸಂದ್ರ ಹತ್ರನೇ ಚಿಕ್ಕಬಿದ್ರಕಲ್ಲು ಅಂತ, ಐಕ್ಯ ಎಲ್ಲ ಗೊತ್ತಿರಬೇಕು. ಜಿಂದಾಲು ಐಕ್ಯ ಅದ್ರ ಹತ್ರನೇ ಚಿಕ್ಕಬಿದ್ರಕಲ್ಲು ಇರೋದು, ಮಧ್ಯಾಹ್ನ. ಅಲ್ಲಿಗೆ ಬರೋಕ್ಕೇ ತುಂಬ ದೂರ ಅನ್ಕೋಬೇಡಿ, ಏನು ತಲೆ ಕೆಡಿಸ್ಕೋಬೇಡಿ. ಒಂದು ತಿಂಗಳು ನಿಮಗೆ ನೀವು ಟೈಮ್ ಕೊಟ್ಕೊಂಡು ಕಷ್ಟಪಡಲೇಬೇಕು. ಒಂದು ತಿಂಗಳು ನೀವು ಕಷ್ಟಪಡ್ತು ಅಂದರೆ ಲಾಸ್ಟ್ ನಾವು ಇರೋವರೆಗೂ ಸುಖವಾಗಿ ಕುತ್ಕೊಂಡು ತಿನ್ಬೋದಾ? ಎಸ್ ಕತಕಿ, ಎಸ್ ಅಂತ. ಸರಿ ಕಣ್ರು, ಇದನ್ನು ಇವಾಗ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆಯಿಂದ ಅಡ್ಮಿಷನ್, ಇವತ್ತಿಂದಲೇ ಅಡ್ಮಿಷನ್ ಶುರು. ಯಾವ ವಿಡಿಯೋ ನೋಡ್ತೀರೋ ಟಕಟಕ ಅಂತ ಫೋನ್ ಮಾಡಿ ಅಡ್ಮಿಷನ್ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಬೇಕು ಎಲ್ಲ ಒಂದು ಬೇಸಿಕ್ ವೀಡಿಯೋಸ್ ಎಲ್ಲ ಕಳಿಸ್ಕೊಡ್ತೀನಿ, ಪ್ರಿಪೇರ್ ಆಗ್ತಾಯಿರಿ. ಆಮೇಲೆ ಸಣ್ಣ ಪುಟ್ಟ ವೀಡಿಯೋಸ್ಗಳೆಲ್ಲ ಇರುತ್ತೆ, ಮನೇಲೇ ಕುತ್ಕೊಂಡು ಕ್ಲಾಸ್ ಶುರುವಾಗೋವರೆಗೂ ಏನು ಮಾಡಬೇಕು, ಪೈಪಿಂಗು ಆ ಥರದ್ದೆಲ್ಲ ವೀಡಿಯೋಸ್ ಕಳಿಸಿರ್ತೀವಿ. ಮನೇಲೇ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿರಿ. ಕ್ಲಾಸ್ ಶುರುವಾದಾಗ ಡಿಸೈನ್ ಕಡೆ ಗಮನ ಬರಲಿ ಮತ್ತು ಮೆಜರ್ಮೆಂಟ್ ಕಡೆ ಗಮನ ಬರಲಿ ಅನ್ನೋಕ್ಕೋಸ್ಕರ ಈ ಸಲ ಬೇಗ ಅಡ್ಮಿಷನ್ ಓಪನ್ ಮಾಡಿದ್ದೀನಿ. ಹಾಗಾಗಿ ಸೇರ್ಕೊಳ್ಳಿ, ಓಕೆನಾ? ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ? ಏನು ಮಾಡಬೇಕು ಇವಾಗ? ಪಡಪಡ ಅಂತ ಈ ನಂಬರ್ಗೆ ಫೋನ್ ಮಾಡಬೇಕು, ಮಾತಾಡಿಸ್ಬೇಕು. ಮಾತಾಡಿದ ತಕ್ಷಣ ಅಡ್ಮಿಷನ್ ಮಾಡ್ಕೋಬೇಕು, ವೀಡಿಯೋಸ್ ಕಳಿಸ್ಕೋಬೇಕು. ನೀವು ಪ್ರಿಪೇರ್ ಆಗಿರಿ. 1ನೇ ತಾರೀಕಿಂದ ಲೈವ್ ಬರ್ತೀನಿ, ಕ್ಲಾಸ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಏಪ್ರಿಲ್ 1ನೇ ತಾರೀಕಿಗೆ ಮೇಡಮ್ ರೆಡಿ, ನಾವು ಎಲ್ಲ ಒಪ್ಪುನು ಅಂತೇಳಿ ಎಲ್ಲ ಕಲ್ತು ರೆಡಿಯಾಗಿ, ಆಮೇಲೆ 2 ತಿಂಗಳಾದ್ಮೇಲೆ ಸರ್ಟಿಫಿಕೇಟ್ ಕೊಡ್ತೀನಿ. ಮುಗಿಸ್ಕೊಳ್ಳಿ, ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ ಅಷ್ಟೇ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು? ಪಡಪಡ ಅಂತ ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.